Yes, good morning, dear students. So, in previous class, we have studied about the important derivation, that is electric field due to dipole on the dipole axis. On the dipole axis, what is the expression anta ನಾವು ಅದನ್ನ ತಗೊಂಡು and some special case also we have discussed. Today we are going to study the very important, one more very important derivation, that is nothing but electric field due to a dipole on the equatorial line of the dipole. ನೋಡಿ ಇದು very important. So you can mark it down. Okay, ಈ ಎರಡು derivations ಒಳಗೆ ಮ್ಯಾಕ್ಸಿಮಮ್ ಈ ಡಿರೈವೇಶನ್ ನ ತುಂಬಾ ಸತಿ ಕೇಳಿದ್ದಾನೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಡಿರೈವೇಶನ್ ಅಂಡ್ ಇಟ್ ಇಸ್ ಪ್ಯೂರ್ಲಿ ಬೇಸ್ಡ್ ಆನ್ ಮ್ಯಾಥಮೆಟಿಕ್ಸ್. ಓಕೆ, ನಾವು ಹೇಳ್ತೀವಿ ದಿ ಮ್ಯಾಥಮೆಟಿಕ್ಸ್ ಇಸ್ ದಿ ಲ್ಯಾಂಗ್ವೇಜ್ ಆಫ್ ಫಿಸಿಕ್ಸ್ ಅಂತ ಹೇಳ್ತೀವಿ. ಫಿಸಿಕ್ಸ್ ಅಲ್ಲಿ ಏನ್ ಮಾಡ್ಬೋದು, ವಿ ಕ್ಯಾನ್ ಎಕ್ಸ್ಪ್ರೆಸ್ ಹೌ ದಿ ಲಾ ಅನ್ನೋದು ಹೇಗೆ ಅಂತ ಎಕ್ಸ್ಪ್ರೆಸ್ ಮಾಡಬಹುದು. ಬಟ್ ಮ್ಯಾಥಮೆಟಿಕ್ಸ್ ಏನ್ ಮಾಡುತ್ತೆ, ಕ್ಲಿಯರ್ ಪಿಕ್ಚರ್ ಇಟ್ ವಿಲ್ ಗಿವ್. ಅಂಡ್ ಹಿಯರ್ ಆಲ್ಸೋ ದಿ ಆಲ್ ದಿ ಡಿರೈವೇಶನ್ ಇಟ್ ವಿಲ್ ಇನ್ಕ್ಲೂಡ್ ದಿ ಮ್ಯಾಥಮೆಟಿಕಲ್ ಸ್ಟೆಪ್ಸ್ ಆಲ್ಸೋ. ಹಿಯರ್ ಆಲ್ಸೋ ಸಮ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ವಾಲ್ವ್ ಆಗ್ತದೆ. ಅದು ಏನು ಅನ್ನೋದನ್ನ ನಾವು ನೋಡೋಣ. ಫಸ್ಟ್ ನನಗೆ ಇಕ್ವಿಟೋರಿಯಲ್ ಲೈನ್ ಆಫ್ ದಿ ಡೈಪೋಲ್ ಅಂತ ನನಗೆ ಗೊತ್ತಾಗಿದೆ ಏನು ಅಂತ. ಓಕೆನಾ, ಇಲ್ಲೇನ್ ಮಾಡ್ಬೇಕು, ವಿ ಹ್ಯಾವ್ ಟು ಕನ್ಸಿಡರ್ ಅ ಡೈಪೋಲ್. ಸೊ ಲೆಟ್ ಅಸ್ ಕನ್ಸಿಡರ್ ಡೈಪೋಲ್ ಆಸ್ ಶೋನ್ ಇನ್ ದಿ ಫಿಗರ್. ಈ ಚಾರ್ಜ್ ಆನ್ ದಿಸ್ ಡೈಪೋಲ್ ಅನ್ನ ಏನ್ ಮಾಡ್ತೀನಿ, ಮೈನಸ್ ಕ್ಯೂ ಬರ್ಕೊಳ್ತೀನಿ ಅಂಡ್ ಹಿಯರ್ ಐ ವಿಲ್ ರೈಟ್ ಇಟ್ ಆಸ್ ಪ್ಲಸ್ ಕ್ಯೂ ಅಂತ ಬರ್ತೀನಿ. ಓಕೆ, ಲೆಟ್ ಅಸ್ ಕನ್ಸಿಡರ್ ಡೈಪೋಲ್ ಆಫ್ ಚಾರ್ಜಸ್ ಮೈನಸ್ ಕ್ಯೂ ಅಂಡ್ ದಿ ಪ್ಲಸ್ ಕ್ಯೂ. ಅಂದ್ರೆ ಈ ಪಾಯಿಂಟ್ ಅಲ್ಲಿ ಏನ್ ಮಾಡ್ತೀನಿ, ನಾನು ಎ ಅಂತ ರಿಪ್ರೆಸೆಂಟ್ ಮಾಡ್ತೀನಿ ಅಂಡ್ ಬಿ ಅಂತ ನಾನು ರಿಪ್ರೆಸೆಂಟ್ ಮಾಡ್ತೀನಿ. And distance between these two charges, nothing but it will be a dipole length. That is dipole length anna nanu 2a anta nanu adana represent ಮಾಡ್ತೀನಿ. Okay, 2a will be the dipole length. Okay, 2a ಅನ್ನೋದು ಏನಾಗುತ್ತೆ, it is nothing but a dipole length ಅಂತ ಆಯ್ತು. Okay, one more time I will write. So 2a is the dipole length. ಈಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, so I have to take a midpoint ಅನ್ನ ತಗೋಬೇಕು. ಆ ಮಿಡ್ ಪಾಯಿಂಟ್ ಇಂದ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಐ ಹ್ಯಾವ್ ಟು ಟೇಕ್ ಒನ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಏನಾಗುತ್ತೆ, ಅಂಡ್ ದಿಸ್ ಪಾಯಿಂಟ್, ಈ ಪಾಯಿಂಟ್ ಅನ್ನ ಏನ್ ಮಾಡ್ತೀನಿ, ಐ ವಿಲ್ ಕನ್ಸಿಡರ್ ದಿಸ್ ಪಾಯಿಂಟ್ ಆಸ್ ಪಾಯಿಂಟ್ ಸಿ. ಈ ಪಾಯಿಂಟ್ ಏನಾಗುತ್ತೆ ಅಂದ್ರೆ, ದಿಸ್ ಇಸ್ ಕಾಲ್ಡ್ ಆಸ್ ಇಕ್ವಿಟೋರಿಯಲ್ ಲೈನ್ ಆಫ್ ದಿ ಡೈಪೋಲ್ ಅಂತ ಕರಿತೀವಿ. ಬಿಕಾಸ್ ಇಟ್ ಇಸ್ ಅ ನಾರ್ಮಲ್ ಆರ್ ದಿ ಪರ್ಪೆಂಡಿಕ್ಯುಲರ್ ಸ್ಟಾರ್ಟಿಂಗ್ ವಿತ್ ಅ ಮಿಡ್ ಪಾಯಿಂಟ್ ಆಫ್ ದಿ, ಸ್ಟಾರ್ಟಿಂಗ್ ವಿತ್ ದಿ ಮಿಡ್ ಪಾಯಿಂಟ್ ಅಂತ ನಾವಲ್ಲಿ ಹೇಳಿರ್ತೀವಿ ಅಲ್ವಾ. ಸೊ ಮಿಡ್ ಪಾಯಿಂಟ್ ಅಂದ್ರೆ ಯಾವ್ದಾಗ್ಬೇಕು, ದಿಸ್ ಇಸ್ ನಥಿಂಗ್ ಬಟ್ ಓ ಅನ್ನೋದು ನನಗೆ ಮಿಡ್ ಪಾಯಿಂಟ್ ಆಗ್ಬೇಕು. ಈ ಮಿಡ್ ಪಾಯಿಂಟ್ ಇಂದ ಒಂದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ನ ತಗೊಂಡ್ರೆ ಅದನ್ನ ನಾವೇನ್ ಕರಿತೀವಿ, ದಿಸ್ ಪಾಯಿಂಟ್ ಇಸ್ ಕಾಲ್ಡ್ ಆಸ್ ಇಕ್ವಿಟೋರಿಯಲ್ ಪಾಯಿಂಟ್ ಅಂತ ನಾವು ಕರಿತೀವಿ. ಡಿಸ್ಟೆನ್ಸ್ ಬಿಟ್ವೀನ್ ಸಿ ಅಂಡ್ ಓ ಏನಾಗಬೇಕು, ಇಟ್ ಇಸ್ ನಥಿಂಗ್ ಬಟ್ ಟೇಕನ್ ಆಸ್ ಆರ್ ಅಂತ ನಾವು ಅದನ್ನ ತಗೊಳ್ತಾ ಇದೀವಿ. ಓಕೆ, ದಿಸ್ ಇಸ್ ನಥಿಂಗ್ ಬಟ್ ದಿಸ್ ಡಿಸ್ಟೆನ್ಸ್. ಇದು ನಾನು ಮಿಡ್ ಟರ್ಮ್ ಅಂತ ತಗೊಳ್ತೀನಿ, ಮಿಡ್ ಪಾಯಿಂಟ್ ಅನ್ನ ತಗೊಳ್ತಿದ್ದೀನಿ ಅಂತ ಹೇಳಿದ್ರೆ, ಈ ಡಿಸ್ಟೆನ್ಸ್ ಏನಾಗಬೇಕು, ದಿಸ್ ಡಿಸ್ಟೆನ್ಸ್ ನಥಿಂಗ್ ಬಟ್ ಇಟ್ ಮಸ್ಟ್ ಬಿ ಇ ಆಗ್ಬೇಕು ಅಂಡ್ ದಿಸ್ ಡಿಸ್ಟೆನ್ಸ್ ಆಲ್ಸೋ ಇಟ್ ಮಸ್ಟ್ ಬಿ ಇ ಅಂತ. ಈಗೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಪಾಯಿಂಟ್ ಸಿ ಅಲ್ಲಿ ವಾಟ್ ಈಸ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಮೈನಸ್ ಕ್ಯೂ ಚಾರ್ಜ್ ಅನ್ನ ಮಾಡಿದ್ರೆ ಇಟ್ ವಿಲ್ ಬಿ ಲೈಕ್ ದಿಸ್. ಇದನ್ನ ಏನ್ ಮಾಡ್ಬೇಕು, ನಾನು ಜಾಯಿನ್ ಮಾಡ್ಬೇಕು. ಜಾಯಿನ್ ಮಾಡಿದಾಗ ಇಲೆಕ್ಟ್ರಿಕ್ ಫೀಲ್ಡ್ ನೋಡಿ, ಪಾಯಿಂಟ್ ಸಿ ಒಳಗೆ ಇಲೆಕ್ಟ್ರಿಕ್ ಫೀಲ್ಡ್, ಇಲ್ಲಿ ನೆಗೆಟಿವ್ ಚಾರ್ಜ್ ಇರೋದ್ರಿಂದ ಇಲೆಕ್ಟ್ರಿಕ್ ಫೀಲ್ಡ್ ಏನಾಗಬೇಕು, ಇಟ್ ಮಸ್ಟ್ ಕಮ್ ಇನ್ ದಿಸ್ ಸೈಡ್. ಅದನ್ನ ಏನ್ ಮಾಡ್ತೀನಿ, ನಾನು E1 ಅಂತ ನಾನು ರಿಪ್ರೆಸೆಂಟ್ ಮಾಡ್ತೀನಿ. ಓಕೆ, E1 ಇಸ್ ದಿ ಇಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಚಾರ್ಜ್ ಮೈನಸ್ ಕ್ಯೂ. ಓಕೆ, ಇನ್ಫಿನಿಟಿಯಲ್ಲಿ ಸ್ಟಾರ್ಟ್ ಆಗ್ತಿದೆ, ಚಾರ್ಜ್ ಗೆ ಬಂದು ಅದು ಏನಾಗ್ತದೆ, ಎಂಡ್ ಆಗ್ತದೆ. ನೆಕ್ಸ್ಟ್ ಏನ್ ಮಾಡ್ಬೇಕು, ಯು ಹ್ಯಾವ್ ಟು ಟೇಕ್ ದಿ ಇಲೆಕ್ಟ್ರಿಕ್ ಫೀಲ್ಡ್ ಟು ಪ್ಲಸ್ ಕ್ಯೂ ಚಾರ್ಜ್. ಪ್ಲಸ್ ಕ್ಯೂ ಚಾರ್ಜ್ ಸ್ಟಾರ್ಟ್ ಆಗ್ತದೆ, ಹೊರಗಡೆ ಏನಾಗ್ಬೇಕು, ಇಟ್ ಮಸ್ಟ್ ಗೋ ಇನ್ ದಿಸ್ ಡೈರೆಕ್ಷನ್. ದಟ್ಫಾರ್ E2 ಇಸ್ ದಿ ಇಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿ ಚಾರ್ಜ್ ಪ್ಲಸ್ ಕ್ಯೂ ಅನ್ನೋದು ನನಗೆ ಹೀಗೆ ನಮಗೆ ಗೊತ್ತಾಗುತ್ತೆ. ಎರಡು ಇಲೆಕ್ಟ್ರಿಕ್ ಫೀಲ್ಡ್ ಡಿಫ್ರೆಂಟ್ ಡೈರೆಕ್ಷನ್ ಇದೆ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ಐ ಹ್ಯಾವ್ ಟು ಟೇಕ್ ದಿ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿ ಇರುತ್ತೆ ಅಂತ ಹೇಳಿದ್ರೆ, ದಿಸ್ ಇಸ್ ನಥಿಂಗ್ ಬಟ್ ದಿ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್. ಹೇಗೆ ಮಾಡ್ತೀವಿ ಅನ್ನೋದಕ್ಕೆ ಫಸ್ಟ್ ಇಯರ್ ಕ್ಲಾಸಸ್ ಒಳಗೆ ನಾವು ರಿಸಲ್ಯೂಷನ್ ಆಫ್ ದಿ ವೆಕ್ಟರ್ಸ್ ಅಂತ ನಾವು ಅದನ್ನ ಓದ್ಕೊಂಡಿದ್ವಿ. therefore this is nothing but resultant, that is E ಅನ್ನೋದು ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಬರುತ್ತೆ. ಇಫ್ ಯು ವಾಂಟ್ ಟು ಪುಟ್ ಹಿಯರ್ ಆರೋ ಮಾರ್ಕ್ ಅನ್ನು ಹಾಕಿದ್ರೆ ವೆಕ್ಟರ್ ಅಂತ ಅದನ್ನ ಏನ್ ಮಾಡ್ಬೋದು, ನಾವು ರಿಪ್ರೆಸೆಂಟ್ ಅನ್ನ ಮಾಡ್ತೀವಿ. ಓಕೆ, ಅಂಡ್ ದಿಸ್ ಆಂಗಲ್, ಈ ಆಂಗಲ್ ನಾವೇನ್ ಮಾಡ್ತೀವಿ, ಥೀಟಾ ಅಂತ ತಗೊಳ್ತೀವಿ. ಅಂಡ್ ದಿಸ್ ಆಂಗಲ್ ಇಸ್ ಆಲ್ಸೋ ಥೀಟಾ, ಯಾಕಂದ್ರೆ ಪರ್ಪೆಂಡಿಕ್ಯುಲರ್ ಮಾಡಿರೋದ್ರಿಂದ ಹಾಫ್ ಆಗುತ್ತೆ. If this angle is theta, ಈ angle ಗೆ theta ಇತ್ತು ಅಂತ clearly this angle is also theta ಆಗಬೇಕು. ಯಾಕಂತ ಹೇಳಿದ್ರೆ z shape ಅಲ್ಲಿ ಇದೆ ಅಂತ ಹೇಳಿದ್ರೆ z is nothing but alternating angle ಅಂತ ಆಗುತ್ತೆ. Okay, if this angle is theta, then clearly this angle is also theta. And if this angle is theta, ಈ angle ನನಗೆ theta ಆಗಿದೆ ಅಂತ ಹೇಳಿದ್ರೆ clearly this angle is also ನನಗೆ theta ಅಂತ ಆಗಬೇಕು. ಯಾಕಂದ್ರೆ they are called as, ಅದನ್ನ ನಾವು adjacent angle ಅಂತ ನಾವು ಅದನ್ನ ಕರಿತೀವಿ. ಎರಡು ಪಕ್ಕದಲ್ಲಿ ಇರೋ angles ಅಂತ ನಾವು ಅದನ್ನ ಕರಿತೀವಿ.
Okay, this angle is also theta and this angle is also theta. This is theta, theta, theta ಅಂತ ಆಯ್ತು. ಈಗ ಏನ್ ಮಾಡ್ಬೇಕು, ನಾನು ಇಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಸಿ ಮಾಡ್ಬೇಕು. ಒಂದು ಅದೇನಾಗಿದೆ ಬಟ್ ಸಮ್ ಆಫ್ E1 ಇದೆ, ಮತ್ತೆ ಇನ್ನೊಂದು ಏನಾಗಿದೆ, ಇಟ್ ಮಸ್ಟ್ ಬಿ E2 ಅಂತ ಆಗ್ಬೇಕು. ಬಟ್ ಇಟ್ ಮೇಕಿಂಗ್ ಎನ್ ಸರ್ಟನ್ ಆಂಗಲ್ ಆಗಿರೋದ್ರಿಂದ ಏನ್ ಮಾಡ್ಬೇಕು, ಐ ಹ್ಯಾವ್ ಟು ಟೇಕ್ ರಿಸಲ್ಯೂಷನ್ ಆಫ್ ದಿ ವೆಕ್ಟರ್ಸ್ ಅಂತ ನಾವು ಅದನ್ನ ತಗೋಬೇಕಾಗುತ್ತೆ. ಮತ್ತೆ ಮೇನ್ ಆಗಿ ಇನ್ನೊಂದು ಏನ್ ಮಾಡ್ಬೇಕು, ಐ ನೀಡ್ ಟು ಡ್ರಾ ದಿ ಡೈಪೋಲ್ ಮೂಮೆಂಟ್ ಮೈನಸ್ ಇಂದ ಏನಾಗ್ತದೆ ಪ್ಲಸ್ ಕ್ಯೂ ಡೈರೆಕ್ಷನ್ ಇದೆ ನೋಡಿ, ಮೈನಸ್ ಕ್ಯೂ ಇಂದ ಪ್ಲಸ್ ಕ್ಯೂ ಡೈರೆಕ್ಷನ್. Clearly the dipole moment is opposite to the electric field. ನೋಡಿ ಲಾಸ್ಟ್ ಡಿರೈವೇಶನ್ಸ್ ಒಳಗೆ ಡೈಪೋಲ್ ಮೂಮೆಂಟ್ ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಒಂದೇ ಡೈರೆಕ್ಷನ್ ಇತ್ತು, ಬಟ್ ಇದ್ರೊಳಗೆ ಏನಾಗ್ತಿದೆ, ಡೈಪೋಲ್ ಮೂಮೆಂಟ್ ಇಸ್ ಫ್ರಮ್ ಮೈನಸ್ ಕ್ಯೂ ಟು ಪ್ಲಸ್ ಕ್ಯೂ ಇದೆ. ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಏನಂತ ಇಟ್ ಇಸ್ ಅಪೋಸಿಟ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಬೋತ್ ಆರ್ ಅಪೋಸಿಟ್ ಅಂದ್ರೆ ಫೈನಲ್ ಆನ್ಸರ್ ಒಳಗೆ ಯು ಮಸ್ಟ್ ಗೆಟ್ ನೆಗೆಟಿವ್ ಸೈನ್ ಅನ್ನೋದು ನನಗೆ ಅಲ್ಲಿ ಗೊತ್ತಾಗ್ಬೇಕು. ಓಕೆ, ಅಂದ್ರೆ ಅರ್ಥ ಆಯ್ತಾ? ದಿಸ್ ಇಸ್ ದಿ ಫಿಗರ್ ಎಕ್ಸ್ಪ್ಲನೇಷನ್. Okay, ನೋಡಿ in the figure minus q and the plus q are the magnitude of the charge of the dipole and 2a is the distance between the dipole, right? Distance between the charges. C is the point on the equatorial line. Equatorial line ಅಲ್ಲಿ ನಾವು C ಅನ್ನೋದೊಂದು ಪಾಯಿಂಟ್ ಅನ್ನು ತಗೊಳ್ತೀವಿ. R is the distance between point O and C. So O ಮತ್ತೆ C ಮಧ್ಯದಲ್ಲಿ ಪಾಯಿಂಟ್ ಏನಿದೆ ಅದನ್ನ ನಾವು ಬರ್ಕೋಬೇಕಾಗುತ್ತೆ. Okay, understood this? You can take out this screenshot. ನೋಡಿ ಇಲ್ಲಿ ಡಯಾಗ್ರಾಮ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಓಕೆ, ಮತ್ತೆ ಇದನ್ನ ನೋಡಿದಾಗ ಏನಾಗ್ತದೆ, ದಿಸ್ 2R ಇಲ್ಲಿ ಎ ಬಿ ಸಿ ಮತ್ತೆ ಎ ಒ ಬಿ ಅಂಡ್ ಒ ಬಿ ಸಿ ಅನ್ನೋದು ಎರಡು ಟ್ರಯಾಂಗಲ್ ನಮಗೆ ಕಾಣಿಸುತ್ತೆ. ಬೋತ್ ದಿ ಟ್ರಯಾಂಗಲ್ಸ್ ಆರ್ ಸೇಮ್ ಆಗಿರೋದ್ರಿಂದ ಇದು ನನಗೆ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆಗಿ ನನಗೆ ಅದು ಆಕ್ಟ್ ಆಗ್ತಾ ಇರುತ್ತೆ. ಬಟ್ ನಾವು ಎಲ್ಲೂ ಬರೆಯೋದಿಲ್ಲ, ಬಟ್ ವಿ ನೀಡ್ ಟು ನೋ ದಟ್ ಇದು ನನಗೆ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆಗಿ ನನಗೆ ಫಾರ್ಮ್ ಆಗ್ತಾ ಇರುತ್ತೆ. ನಾವು ಏನ್ ಮಾಡಬೇಕು, ನನಗೆ ಥೀಟಾ ಅನ್ನೋದು ಏನಂತ ನಾನು ಬರ್ಕೊಂಡಿದ್ದೀನಿ. ಸೊ ದಟ್ ಐ ನೀಡ್ ಟು ರೈಟ್ ವಾಟ್ ಇಸ್ ಮೀನ್ ಬೈ ದ ಥೀಟಾ. ಸೊ ಇದು ಫಿಗರ್ ಅಲ್ಲಿರೋದು ಇನ್ನೊಂದು ಬರೀತೀನಿ. ಸೊ ದಿಸ್ ಇಸ್ ಮೈನಸ್ ಕ್ಯೂ, ದಿಸ್ ವಿಲ್ ಬಿ ಪ್ಲಸ್ ಕ್ಯೂ ಅಂಡ್ ದಿಸ್ ಓ ಅಂತ ಆಯ್ತು, ದಿಸ್ ಇಸ್ ಸಿ ಅಂತ ಆಯ್ತು, ಡಿಸ್ಟೆನ್ಸ್ ಇಸ್ ಆರ್, ದಿಸ್ ಇಸ್ ನಥಿಂಗ್ ಬಟ್ E2 ಈ ಕಡೆ ಹೋಗ್ತಿದೆ ಅಂಡ್ ದಿಸ್ ನಥಿಂಗ್ ಬಟ್ E1 ಅಂತ ಆಯ್ತು, ದಿಸ್ ಆಂಗಲ್ ಇಸ್ ಥೀಟಾ ಅಂಡ್ ಹಿಯರ್ ಇಟ್ ಇಸ್ ರಿಸಲ್ಟೆಂಟ್, ಇಟ್ ವಿಲ್ ಬಿ E ಅಂತ ಆಯ್ತು, ದಿಸ್ ಆಂಗಲ್ ಇಸ್ ಥೀಟಾ ಅಂಡ್ ದಿಸ್ ಆಂಗಲ್ ಇಸ್ ಆಲ್ಸೋ ಥೀಟಾ. ಡೈಪೋಲ್ ಮೂಮೆಂಟ್ ಇಸ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್ ಇದೆ, ಇದು ಎ ಮಾಡ್ತೀವಿ, ಬಿ ಸಿ ಅಂತ ಆಯ್ತು, ಡಿಸ್ಟೆನ್ಸ್ ಇಸ್ ನಥಿಂಗ್ ಬಟ್ ಇಟ್ ವಿಲ್ ಬಿ 2a is the distance and this distance is a and this distance also a ಅಂತ. ಇದು ನನಗೆ ಫಿಗರ್ ಎಕ್ಸ್ಪ್ರೆಷನ್. ಇಲ್ಲಿ ನಾನು ಏನ್ ಮಾಡಬೇಕು, ಹಿಯರ್, ಸೊ ಹಿಯರ್ theta is the smaller angle, theta is the smaller angle between ನೋಡಿ ಏನಂತ ನೋಡು, between the directions of E1, direction of E1 and P. ನೋಡಿ E1 ಈ ಕಡೆ ಇದೆ, this is E1 in this direction and dipole moment is going in this direction. This theta ಅನ್ನೋದು ನಾನು ಬರಿಬಹುದು. Or it is E2 and P. ಅಂದ್ರೆ ಇದು ನನಗೆ E2 ಹೀಗೆ ಮೇಲೆ ಹೋಗ್ತಾ ಇದೆ, P ಅನ್ನೋದು ಅಪೋಸಿಟ್ ಬರ್ತಿದೆ, ಈ ಆಂಗಲ್ ಏನಾಗಿದೆ, ದಿಸ್ ಆಂಗಲ್ ಇಸ್ ಬಟ್ ಥೀಟಾ ಅಂತ ಸ್ಪೆಸಿಫೈ ಮಾಡಿ. ಓಕೆ, ಥೀಟಾ ಇಸ್ ದಿ ಸ್ಮಾಲರ್ ಆಂಗಲ್ ಬಿಟ್ವೀನ್ ದಿ ಡೈರೆಕ್ಷನ್ ಆಫ್ E1 and P or E2 and P ಅಂತ ನಾನು ಬರ್ತದೆ. ನಾವು ಏನ್ ಮಾಡ್ಬೇಕು, ಐ ಹ್ಯಾವ್ ಟು ಕ್ಯಾಲ್ಕುಲೇಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ C ಡ್ಯೂ ಟು ಚಾರ್ಜ್ ಮೈನಸ್ Q. ಓಕೆ, ಇಲ್ಲೆಲ್ಲ ಸೇಮ್ ಸ್ಟೆಪ್ಸ್ ನನಗೆ ಫಾಲೋ ಆಗ್ತಾ ಹೋಗುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ನೋಡಿ ಲಾಸ್ಟ್ ಡಿರೈವೇಶನ್ ನೀವು ಕಲ್ತಿದ್ರೆ ಕರೆಕ್ಟ್ ಆಗಿ ಅರ್ಥ ಆದ್ರೆ ಇದನ್ನ ಬರೀಬಹುದು. ಎಲೆಕ್ಟ್ರಿಕ್ ಫೀಲ್ಡ್ at C due to minus Q is minus Q ಚಾರ್ಜ್ ಇಲ್ಲಿರೋದು, ಮೈನಸ್ Q ಚಾರ್ಜ್ ನ ಬರ್ತಿರೋ ಎಲೆಕ್ಟ್ರಿಕ್ ಫೀಲ್ಡ್ ಏನ್ ಮಾಡಿದ್ ನಾವು E1 ಅಂತ ಬರ್ಕೊಂಡು, ದಟ್ ಇಸ್ ನಥಿಂಗ್ ಬಟ್ E1 is equal to 1 divided by 4 pi epsilon naught ಡಿಸ್ಟೆನ್ಸ್ ಚಾರ್ಜ್ ಏನ್ ಇಟ್ ಇಸ್ ಬಟ್ Q ಅಂತ ಇದೆ. ಡಿಸ್ಟೆನ್ಸ್ ಏನಾಗಬೇಕು ನೋಡಿ, ಡಿಸ್ಟೆನ್ಸ್ ನಥಿಂಗ್ ಬಟ್ ಇಟ್ ಇಸ್ AC ಅಂದ್ರೆ ಏನಾಗಬೇಕು, ಇಟ್ ಇಸ್ ಮಸ್ಟ್ ಬಿ AC ಸ್ಕ್ವೇರ್ ಅಂತ ಆಗುತ್ತೆ. AC ಸ್ಕ್ವೇರ್ along ಡೈರೆಕ್ಷನ್ ಇಂದ ಇಟ್ ಇಸ್ C ಇಂದ ಈ ಕಡೆ ಬರ್ತಿದ್ದೇನೆ, along CA ಅಂತ ಆಯ್ತು. Then what is the value of AC? AC ವ್ಯಾಲ್ಯೂ ಹೇಗೆ ಫೈಂಡ್ ಔಟ್ ಮಾಡಬಹುದು? ಸೊ ಕ್ಲಿಯರ್ಲಿ ನಿಮ್ಗೆ ಇಲ್ಲಿ ಒಂದು ಟ್ರಯಾಂಗಲ್ ಕಾಣಿಸ್ತಿದೆನಾ, AOC ಅನ್ನೋದು ಒಂದು ಟ್ರಯಾಂಗಲ್ ಕಾಣಿಸುತ್ತೆ ಅಂಡ್ ದಿಸ್ ಆಂಗಲ್ ನಾವೇನ್ ಮಾಡ್ತೀವಿ 90 ಡಿಗ್ರಿ ಅಂತ ಪರ್ಪೆಂಡಿಕ್ಯುಲರ್ ಅಂತ ಹೇಳಿದ್ರೆ AOC is a right angle triangle. No ಪೂರ್ಣಿಮಾ ನೋಡಿ ಅಲ್ಲಿ ಟ್ರಯಾಂಗಲ್ ಏನಿದೆ. ಓಕೆ, ಸಿ this AOC is a right angle triangle ಆಯ್ತು.
ರೈಟ್ ಆಂಗಲ್ಸ್ ಟ್ರಯಾಂಗಲ್ ಒಳಗೆ AO is equal to A ಸಿಕ್ತು, OC is equal to R ಸಿಕ್ಕಿದೆ ಅಂತ ಹೇಳಿದ್ರೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ AC? Which theorem you have to use here? You have to use here, it is a right angle triangle ಆದಾಗ you need to use Pythagoras theorem. ಸರಿ, ನಾವು ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಇಲ್ವಾ ಇಲ್ಲಿ AOC, ಅಡ್ಜಸೆಂಟ್ ಸೈಡ್ AO is equal to A ಅಂತ ಕೊಟ್ಟಿದ್ದಾರೆ. ಆಮೇಲೆ ಅಪೋಸಿಟ್ ಸೈಡ್, ವೆರಿ ಗುಡ್ ಶಾಹಿದ್ ಖಾನ್, ದಟ್ ಇಸ್ OC is equal to R. ಸರ್, ವೆರಿ ಗುಡ್. ಓಕೆ, ಈಗ ಏನಾಯ್ತು ನನಗೆ AC ಸ್ಕ್ವೇರ್ is equal to AO ಸ್ಕ್ವೇರ್ ಪ್ಲಸ್ OC ಸ್ಕ್ವೇರ್. ಸರಿನಾ? ನೀವು ಓದಿದಿರುವ SLC ಕ್ಲಾಸ್ಗಳಲ್ಲಿ ಅದನ್ನ ಮತ್ತೆ ಫಸ್ಟ್ ಇಯರ್ ಒಳಗೆ ನಾವು ರೆಸಲ್ಯೂಷನ್ ಆಫ್ ದಿ ವೆಕ್ಟರ್ ಮಾಡ್ಬೇಕಾದ್ರೆ ಮಾಡಿದೀವ ಅಲ್ಲಿ. ಓಕೆ, R is equal to root of A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಪ್ಲಸ್ 2AB ಕಾಸ್ಟ್ ಮಾಡ್ಬೇಕಾದ್ರೆ ನಾವ್ ಇದನ್ನ ಯೂಸ್ ಮಾಡಿದ್ವಿ. ಇಲ್ಲೇನ್ ಮಾಡ್ಬೇಕು? ಫ್ರಾಮ್, ನೋಡಿ ಇಲ್ಲಿ ಬರಿಬೇಕಿದು ಒಂದು ಇಂಪಾರ್ಟೆಂಟ್, ಇದು ಫ್ರಾಮ್ ಟ್ರಯಾಂಗಲ್. ನೋಡಿ ಟ್ರಯಾಂಗಲ್ ಇದು ರಿಪ್ರೆಸೆಂಟ್ ಮಾಡ್ತಿದ್ದೀನಿ, COA, ಫ್ರಮ್ ಟ್ರಯಾಂಗಲ್ COA. ಯಾವ್ದು COA? C, this is C, OA ಅನ್ನೋದು ನನಗೆ ರೈಟ್ ಆಂಗಲ್ ಟ್ರಯಾಂಗಲ್ ಇದೆ. ಅದಕ್ಕೆ ಏನ್ ಮಾಡ್ಬೇಕು? I have to take AC square is equal to it is OC square. ನೋಡಿ OC square plus it is AO square ಅಂತ ಬರಿಬೇಕು. ಹೇಗೆ ಬರೀತೇವೆ ಇದು? It is nothing but from Pythagoras theorem. ಹೌದಾ? ಸರಿನಾ? ಬರಿತಾ ಇರೋದು ಫ್ರಮ್ Pythagoras theorem ಅಂತ ಆಯ್ತು. Okay, AC square is equal to this is OC square. This is not AC, this is OC square. Very good son. AC square is equal to OC square plus AO square ಅಂತ ಆಯ್ತು. ನನಗೆ ಏನ್ ಬೇಕಿಲ್ಲ? AC square ಬೇಕಾ ಅಂತ ಹೇಳಿದ್ರೆ this implies AC square is equal to OC ಅಂದ್ರೆ ಏನು? OC ಡಿವೈಡ್ R ಆಯ್ತಾ? ಅಂದ್ರೆ ಏನಾಗಬೇಕು? R square ಆಗಬೇಕು. ವೆರಿ ಗುಡ್ ಸಾತ್ವಿಕ್. It is R square plus it will be A square ಅಂತ ಆಯ್ತು. AC square is equal to R square plus A square ಅಂತ. ನನಗೆ ಬೇಕಾಗಿರೋದು ಇಷ್ಟೇ ಅಲ್ವಾ? ಯಾ ಪೂರ್ಣಿಮಾ, ವೆರಿ ಗುಡ್. R square plus A square, ನನಗೆ ಇಷ್ಟೇ ಬೇಕಿತ್ತು, AC square. Therefore, ಓಕೆ, ಇದನ್ನ ನಾನು ಇಕ್ವೇಶನ್ 1 ಅಂತ ನಾನು ತಗೊಂಡೆ. ಓಕೆ, ಇದನ್ನ ಏನ್ ಮಾಡಿ, ಈ ಫಸ್ಟ್ ಇಕ್ವೇಶನ್ E1 ಇದೆಯಲ್ಲ, ಇದನ್ನ ಏನ್ ಮಾಡಿ ಇಕ್ವೇಶನ್ 1 ಅಂತ, ದಿಸ್ ಆಸ್ ಬಟ್ ಇಕ್ವೇಶನ್ 1 ಅಂತ ತಗೊಂಡೆ. ಆಮೇಲೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸೊ ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದಿ ವ್ಯಾಲ್ಯೂ ಆಫ್ AC ನ ಏನ್ ಮಾಡ್ಬೇಕು? ನೀವು ಇಲ್ಲಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ ಏನ್ ಬರುತ್ತೆ? Therefore, ಸೊ ಬರೀಬಹುದು, ನಾನು ಇಲ್ಲಿ ಬರ್ಕೊಳ್ತೀನಿ. Therefore, E1 is equal to 1 divided by 4 pi epsilon naught Q ಇದೆ, Q divided by AC square ಅಂದ್ರೆ ಏನಾಗಬೇಕು? It is nothing but R square plus A square ಅಂತ ಆಯ್ತು. Take it as equation number 2. ಸರಿನಾ? equation number 2. ಈಗ ಏನ್ ಮಾಡ್ಬೇಕು? ಸಿಮಿಲರ್ಲಿ, ನೋಡಿ ಇದು ಇಂಪಾರ್ಟೆಂಟ್, ಮತ್ತೆ ಫುಲ್ ಸ್ಟೆಪ್ ಮಾಡ್ಬೇಕಂತ ಇಲ್ಲ. ಸಿಮಿಲರ್ಲಿ electric field, ಗೊತ್ತಾಯ್ತಾ ಇದ್ರೆ ಕೇಳಿ, electric field at C due to plus Q is, ಸರಿನಾ? ಮೈನಸ್ Q ಇಂದ ಆಯ್ತು, ಈಗ ಏನ್ ಮಾಡ್ಬೇಕು? ನಾನು ಪ್ಲಸ್ Q ತಗೋಬೇಕು. ಪ್ಲಸ್ Q ಇಂದ ಬಂದಿರೋ ಎಲೆಕ್ಟ್ರಿಕ್ ಫೀಲ್ಡ್ ಏನು? ಇಟ್ ಇಸ್ ನಥಿಂಗ್ ಬಟ್ E2 ನ. ಅದಕ್ಕೆ ಏನ್ ಬರೀಬೇಕು? ಇಟ್ ಇಸ್ ನಥಿಂಗ್ ಬಟ್ E2, that is E2 is equal to 1 divided by 4 pi epsilon naught. ಇದನ್ನ ನಾನು Q divided by, ನೋಡಿ Q divided by ಇದೇನಾಗ ಡಿಸ್ಟೆನ್ಸ್ ಏನಾಗಿದೆ? BC ಸ್ಕ್ವೇರ್ ಆಗುತ್ತಾ? Q divided by it will be BC ಸ್ಕ್ವೇರ್ ಆಯ್ತು. That implies E2 is equal to 1 divided by 4 pi epsilon naught Q divided by what is the value of ಈಗೇನ BC ಏನಾಗಬೇಕು? ಈ ಡಿಸ್ಟೆನ್ಸ್ R ಇದೆ, ಈ ಡಿಸ್ಟೆನ್ಸ್ A ಇದೆ ಅಂತ ಹೇಳಿದ್ರೆ ಇದು ನನಗೆ ಪೈಥಾಗೋರಸ್ ಥಿಯರಂ ಆಗುತ್ತಾ ಈ ಕಡೆ? ಸೊ ಯೂಸ್ ಮಾಡಿದ್ರೆ ಸೇಮ್ ನನಗೆ ಬರುತ್ತೆ, ದಟ್ ಇಸ್ ನಥಿಂಗ್ ಬಟ್ R ಸ್ಕ್ವೇರ್ ಪ್ಲಸ್ A ಸ್ಕ್ವೇರ್ ಅಂತ ಆಯ್ತು. ಓಕೆ, ಯಾ ವೆರಿ ಗುಡ್ ಪೂರ್ಣಿಮಾ, ಹೇಳಿದ್ ಸರಿ ಇದೆ. ದಟ್ ಇಸ್ R ಸ್ಕ್ವೇರ್ ಪ್ಲಸ್ A ಸ್ಕ್ವೇರ್ ಅಂತ ಆಯ್ತು. ಮತ್ತೆ ಅದನ್ನ ಕ್ಯಾಲ್ಕುಲೇಟ್ ಮಾಡೋದು ಬೇಡ, ಡೈರೆಕ್ಟ್ ಆಗಿ ಬರ್ತಿರ್ಬೋದು. E2 is equal to 1 divided by 4 pi epsilon naught Q divided by R square plus A square. Along it is the direction, along it is BC, idena, that is along it is nothing but BC. Take it as equation number 3. Okay, this is equation number 3. So ಏನು ಅರ್ಥ ಆಯ್ತಾ? So you can take out this screenshot. ಇದನ್ನ ಏನ್ ಮಾಡ್ಬೇಕು? ನೀವು ಸ್ಕ್ರೀನ್ಶಾಟ್ ಅನ್ನ ತಗೊಳ್ಳಿ, ನೋಡಿ ಅರ್ಥ ಮಾಡ್ಕೊಳ್ಳಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಮ್ಯಾಥಮೆಟಿಕಲ್ ಸ್ಟೆಪ್ಸ್ ಗಳನ್ನ ನೀವು ಫಾಲೋ ಮಾಡ್ತೀರಾ, ಎಲ್ಲಿ ಸ್ಟೆಪ್ ಅನ್ನ ಯಾವ್ದು ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ಬಿಟ್ರೆ ಸಾಕು ನಿಮ್ಗೆ. ಓಕೆ, ಅಂಡರ್ಸ್ಟುಡ್? ಯಾ, ಅರ್ಥ ಆಗ್ತದೇನಾ? ಓಕೆ. Okay, next I will move to next step.
ಈಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸೊ ಇಲ್ಲಿ ಕ್ಲಿಯರ್ಲಿ ಏನಾಗಿತ್ತು ಡಯಾಗ್ರಾಮ್ ಒಳಗೆ ನೋಡಿ, ಇ ಅನ್ನೋದು ಏನಾಗ್ತಿದೆ, ಈ ರಿಸಲ್ಟೆಂಟ್ ಅನ್ನೋದು ಸರ್ಟನ್ ಮೇಕಿಂಗ್ ಅನ್ ಆಂಗಲ್ ಅನ್ನ ಫಾರ್ಮ್ ಮಾಡ್ತಿದೆ ಅಂತ ಹೇಳಿದ್ರೆ, ಈ ಏನ್ ಮಾಡ್ಬೇಕು, ನಾನು ರಿಸಾಲ್ವ್ ಮಾಡ್ಬೇಕು. ಹೇಗೆ ರಿಸಾಲ್ವ್ ಮಾಡ್ತೀನಿ ನೋಡಿ, ಈ E1 ಅನ್ನ ನಾನು ರಿಸಾಲ್ವ್ ಮಾಡಿದ್ರೆ, ಇಫ್ ಐ ರಿಸಾಲ್ವ್ E1 ಈ ಡೈರೆಕ್ಷನ್ ಒಳಗೆ, ಇನ್ ದಿಸ್ ಡೈರೆಕ್ಷನ್ ಯು ವಿಲ್ ಗೆಟ್, ನಿಮ್ಗೆ ಏನ್ ಬರುತ್ತೆ ಅಂತ ಹೇಳಿ, ಇಟ್ ಇಸ್ ನಥಿಂಗ್ ಬಟ್ E1 cos θ ಬರುತ್ತೆ. ಅಂಡ್ ಈ ಡೈರೆಕ್ಷನ್ ಏನ್ ಬರುತ್ತೆ ಅಂತ ಹೇಳಿ, ಇಟ್ ಇಸ್ ನಥಿಂಗ್ ಬಟ್ E1 sin θ ಬರುತ್ತೆ. ಓಕೆ, ವರ್ಟಿಕಲ್ ಮತ್ತೆ ಇದು ವರ್ಟಿಕಲ್ ಮತ್ತೆ ಹಾರಿಜಾಂಟಲ್ ಕಂಪೋನೆಂಟ್. ಥೀಟಾ ಈ ಕಡೆ ಇರೋದ್ರಿಂದ, ಥೀಟಾ ಆಗಿರೋದು ನನಗೆ cos θ, ಅದಕ್ಕೆ E1 cos θ ಬರುತ್ತೆ. ಈ ಕಡೆ E1 sin θ. ಅದೇ ರೀತಿ ನಾನು ಈ ಕಡೆ ಮಾಡಿದಾಗ ಈ ಕಡೆ ಏನ್ ಬರುತ್ತೆ, ಇಟ್ ಇಸ್ ನಥಿಂಗ್ ಬಟ್ E2 cos θ. ಇದಕ್ ಮೇಲೆ ಅಪೋಸಿಟ್ ಆಗಿ ಏನ್ ಬರುತ್ತೆ, ಇಟ್ ಇಸ್ ನಥಿಂಗ್ ಬಟ್ E2 sin θ ಅಂತ ಬರುತ್ತೆ. ಕ್ಲಿಯರ್ಲಿ ನೋಡಿದಾಗ E1 sin θ ಅಂಡ್ E2 sin θ ಆರ್ ಈಕ್ವಲ್, ಬಟ್ ಅಪೋಸಿಟ್ ಇರೋದ್ರಿಂದ ಇವೆರಡು ಏನಾಗುತ್ತೆ, ನನಗೆ ಕ್ಯಾನ್ಸಲ್ ಆಗುತ್ತೆ. ನಂಗೆ ಉಳಿಯೋದೇನು, ಇಟ್ ಇಸ್ ನಥಿಂಗ್ ಬಟ್ E1 cos θ ಪ್ಲಸ್ E2 cos θ ಇಸ್ ಈಕ್ವಲ್ ಟು ನನಗೆ E ಅಂತ ಬರುತ್ತೆ. ಅರ್ಥ ಆಯ್ತಾ? ಸೊ ಇಫ್ ಇಟ್ ಇಸ್ ಮೇಕಿಂಗ್ ಅನ್ ಆಂಗಲ್ ಥೀಟಾ ಇಲ್ಲಿ ಫಾರ್ಮ್ ಮಾಡ್ತಾ ಇದೆ, ಹೊರಿಜಾಂಟಲ್ ಆಗಿರೋದು ಏನ್ ಮಾಡ್ಬೇಕು, ಯು ನೀಡ್ ರೈಟ್ E1 cos θ, ವರ್ಟಿಕಲ್ ಕಂಪೋನೆಂಟ್ ಅನ್ನ E1 sin θ ಅಂತ ಬರೀಬೇಕು. ಇಲ್ಲೂ ಈ ಕಡೆ ಬರೆದಾಗ E2 cos θ ಆಯ್ತು, ಮೇಲ್ಗಡೆ ಹೋದ್ರೆ ಇಟ್ ವಿಲ್ ಬಿ E2 sin θ ಅಂತ ಆಯ್ತು. ದಿಸ್ cos θ, E2 sin θ, E1 sin θ are equal and opposite, therefore they will cancel out. ಅವು ನಿಮ್ಗೆ ಏನು ಉಳಿತದೆ, ನೀವು ಇಲ್ಲಿ ಏನ್ ಬರೀಬೇಕು ಅಂತ ಹೇಳಿದ್ರೆ, so here you need to write from vector resolution or resolution of vector, resolution of vectors, resolution of vectors. ವೆಕ್ಟರ್ ರೆಸಲ್ಯೂಷನ್ ತಗೊಂಡು ಏನ್ ಮಾಡ್ಬೇಕು, ಯು ನೀಡ್ ಟು ಸಾಲ್ವ್ ಹಿಯರ್. ಹೀಗೆ ಮಾಡಿದಾಗ E1 cos θ ನೋಡಿ, ನಾನು ಕ್ಯಾನ್ಸಲ್ ಮಾಡಿದೀನಿ E1 sin θ ನ. E1 cos θ is the component of E1 along CR ಅಂತ ಬರೀತಾರೆ. ಓಕೆ, ಅಲಾಂಗ್ CR. ಈ ಡಯಾಗ್ರಾಮ್ ಒಳಗೆ ಏನ್ ಮಾಡ್ತೀನಿ, ಇಲ್ಲಿ ನಾನು R ಅಂತ ರಿಪ್ರೆಸೆಂಟ್ ಮಾಡ್ತೀನಿ. ಓಕೆನಾ, ಇಲ್ಲಿ ಡಯಾಗ್ರಾಮ್ ಒಳಗೆ ಏನ್ ಮಾಡ್ಬೇಕು, ಇದನ್ನ R ಅಂತ ರಿಪ್ರೆಸೆಂಟ್ ಮಾಡಿ. ಓಕೆ, ಅದನ್ನ R ಅಂತ ಬರ್ಕೊಳ್ಳಿ. ದೆನ್ ಏನಾಯ್ತು, ಇಟ್ ಇಸ್ ನಥಿಂಗ್ ಬಟ್ ಯು ಗಾಟ್ ಲೈಕ್ ದಿಸ್ ಅಲಾಂಗ್ CR. ಆಮೇಲೆ E2 ಏನಾಗಬೇಕು, ಇಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಆಲ್ಸೋ E2 cos θ is the component of E2 along it is also CR, along CR. Therefore resultant, ಗೊತ್ತಾಗ್ತಿದ್ರೆ ಕೇಳಿ, therefore resultant electric field at C is E is equal to E1 cos θ plus it is E2 cos θ. E1 cos θ plus E2 cos θ ಅಂತ. ಬಟ್ ನೀವು ಡಯಾಗ್ರಾಮ್ ಈಕ್ವೇಶನ್ ನೋಡಿದ್ರೆ, ಬಟ್ E1 is equal to E2 ನೋಡಿ ಈಕ್ವೇಶನ್ ಒಳಗೆ. here we can see here E1 value ಏನಿದೆ, it is 1/4π0 Q divided by R square plus A square. ಇಲ್ಲಿ ಏನಿದೆ, E2 is equal to 1/4π0 Q divided by R square plus A square ಅಂತ ಹೇಳಿದ್ರೆ, E1 is equal to E2 ಅಂತ ಆಯ್ತು. E1 is equal to E2 ನಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, therefore we can write it as E is equal to, okay, E is equal to ಇದನ್ನ E1 cos θ plus E1 cos θ ಅಂದ್ರೆ ಏನಾಗುತ್ತೆ, it is nothing but 2 E1 cos θ ಅಂತ ಆಗುತ್ತೆ. ಸರಿನಾ? E is equal to 2 E1 cos θ ಅಂತ ಆಯ್ತು. ಟೇಕ್ ಇಟ್ ಆಸ್ ಇಕ್ವೇಶನ್ ನಂಬರ್ 4 ಅಂತ. ಇದನ್ನ ಇಕ್ವೇಶನ್ ನಂಬರ್ 4 ಅಂತ ನೀವು ತಗೊಳ್ಳಿ. ಈಗ ಏನ್ ಮಾಡ್ಬೇಕು, E1 ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಲಾಸ್ಟ್ ಅಲ್ಲಿ ಇಕ್ವೇಶನ್ ಇದೆಲ್ಲ, ಇಕ್ವೇಶನ್ 3 ಅಥವಾ ಇಕ್ವೇಶನ್ 2 ಒಳಗೆ ಇಕ್ವೇಶನ್ E1 ಅನ್ನು ಏನ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. therefore ನೋಡಿ, ಪ್ಯೂರ್ಲಿ ಮ್ಯಾಥಮೆಟಿಕ್ಸ್ ಇದು. E is equal to 2 ಹಾಗೆ ಇದೆ, 2 into E1 ಅಂತ ಹೇಳಿದ್ರೆ ಇಟ್ ಇಸ್ 1 divided by 4πε0 Q divided by it will be R square plus A square ಅಂತ ಆಯ್ತು. ಓಕೆ, R square plus A square E1 ವ್ಯಾಲ್ಯೂ. ಈ ಕಾಸ್ ನ ಇಲ್ಲೇ ಇರ್ಬೇಕು, ಇಟ್ ಇಸ್ ನಥಿಂಗ್ ಬಟ್ ಇಂಟು cos θ ಅಂತ ಆಯ್ತು. ಸರಿನಾ? ಗೊತ್ತಾಗ್ತಿದೆನಾ? ನೋಡಿ, ಇಲ್ಲಿ ಹಿಂದೆ ಇಕ್ವೇಶನ್ ಹೇಗೆ ಆಯ್ತಾ, E1 is equal to 1 divided by 4πε0 Q divided by R square plus A square ಅಂತ. ಅದಕ್ಕೆ ಏನ್ ಮಾಡಿದ್ರಿ, so you need to write like this. so E is equal to 2 into 1 divided by 4πε0 Q divided by R square plus A square ಅಂತ ಆಯ್ತು. ಈಗ ನಾನು ಏನ್ ಮಾಡ್ಬೇಕು, ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ದಿಸ್ cos θ? ಈ cos θ ವ್ಯಾಲ್ಯೂ ಏನು ಅಂತ ನಾನು ಕ್ಯಾಲ್ಕುಲೇಟ್ ಮಾಡ್ಬೇಕು.
ಅದಕ್ಕೆ ನಾ ಏನ್ ಮಾಡ್ತೀವಿ, ಒಂದು ಟ್ರಯಾಂಗಲ್ ತೊಗೊಳ್ತೀನಿ ನೋಡಿ, ಹೀಗಿತ್ತ ಅದು ನೋಡಿ, ಇದು ನನಗೆ ಹೀಗಿತ್ತು, ವಿ ಗಾಟ್ ಲೈಕ್ ದಿಸ್ ಆಯ್ತಾ. ಈ ಪಾಯಿಂಟ್ ನಾನು ಇ ಅಂತ ತಗೊಂಡಿದ್ವಿ, ಇದು ಓ ತಗೊಂಡಿದ್ವಿ, ಇದು ನನಗೆ ಸಿ ತಗೊಂಡಿದ್ವಿ, ಈ ಆಂಗಲ್ ನನಗೆ ಥೀಟಾ ಅಂತ ಆಯ್ತು, ಈ ಸೈಡ್ ಏನಾಗಿದೆ ಇಟ್ ಇಸ್ ನಥಿಂಗ್ ಬಟ್ ಎ ಆಗಿತ್ತು, ಅಂಡ್ ಇದು ನನಗೆ ಆರ್ ಆಗಿತ್ತು. ಸೊ ಇದ್ರ ಕಾಸ್ಟ್ ಹೇಗೆ ಫೈಂಡ್ ಔಟ್ ಮಾಡ್ತೀರಾ, ಹೌ ಟು ಕ್ಯಾಲ್ಕುಲೇಟ್ ದಿ ಕಾಸ್ಟ್ ಥೀಟಾ. ಕಾಸ್ಟ್ ಅಂದ್ರೆ ಏನು, ವಾಟ್ ಇಸ್ ಕಾಸ್ಟ್ ಥೀಟಾ? ಎಸ್ ಎನಿವನ್, ಕಾಸ್ಟ್ ಥೀಟಾ ಹೇಗೆ ಕಾಸ್ಟ್ ಅಂತ ಹೇಳಿದ್ರೆ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಯಾ ವೆರಿ ಗುಡ್ ಸನ್, ಇಟ್ ಇಸ್ ಅಡ್ಜಸೆಂಟ್ ಡಿವೈಡ್ ಬೈ ಹೈಪೋಟೆನ್ಯೂಸ್. ಸರಿನಾ ರೀನಾ? ವೆರಿ ಗುಡ್. ಇಟ್ ಇಸ್ ಅಡ್ಜಸೆಂಟ್ ಡಿವೈಡ್ ಬೈ ಹೈಪೋಟೆನ್ಯೂಸ್. ಯಾ ರೀನಾ, ಓಕೆ. ಅಂದ್ರೆ ಅಡ್ಜಸೆಂಟ್ ಏನಾಗಿದೆ ಸತಿ ಬಟ್ ಕಾಸ್ಟ್ ಬರಿಬಹುದಾ ಇಲ್ಲಿ ನೋಡಿ, ಇಲ್ಲಿ ಬರೀತೀನಿ. ಯಾ ಭರತ್, ಶಹೀದ್ ಖಾನ್, ವೆರಿ ಗುಡ್. ಓಕೆ, ಕಾಸ್ಟ್ ಇಸ್ ಈಕ್ವಲ್ ಟು ಅಡ್ಜಸೆಂಟ್ ಅಂದ್ರೆ ಏನು, ಎ ಓ ನ, ದಟ್ ಇಸ್ ಎ ಓ ಡಿವೈಡ್ ಬೈ ಹೈಪೋಟೆನ್ಯೂಸ್ ಅಂತ ಹೇಳಿದ್ರೆ ಇಟ್ ಇಸ್ ಎ ಸಿ ನ, ಎ ಸಿ ವಿಲ್ ಬಿ ದಿ ಹೈಪೋಟೆನ್ಯೂಸ್ ಆಯ್ತು. ಎ ಸಿ ವ್ಯಾಲ್ಯೂ ನ ಫೈಂಡ್ ಔಟ್ ಮಾಡ್ಕೊಂಡಿದೀವ, ಎ ಸಿ ಸ್ಕ್ವೇರ್ ವ್ಯಾಲ್ಯೂ ನನಗೆ ಗೊತ್ತಿದೆ. ಓಕೆ, ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಅಲ್ವಾ, ಹೀಗೆ ಗೊತ್ತಿತ್ತು ನನಗೆ, ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಇಟ್ ಇಸ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂತಿತ್ತು ಅಂದ್ರೆ ಎ ಸಿ ಏನ್ ಬರೀಬೇಕು, ಇಟ್ ಇಸ್ ಎ ಸಿ ಇಸ್ ಈಕ್ವಲ್ ಟು ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂತ ಆಗ್ತದೆ. ಓಕೆನಾ? ಅಲ್ಲಿ ಎ ಓ ವ್ಯಾಲ್ಯೂ ಎಷ್ಟಿದೆ ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ ಎ ಓ ಇಸ್ ಈಕ್ವಲ್ ಟು ಇಟ್ ಇಸ್ ಎ ಅಂತ ಇದೆ. ಯಾ ವೆರಿ ಗುಡ್, ವೆರಿ ಗುಡ್ ಸರ್, ಇಟ್ ಇಸ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಸರ್ ಬರಿಬಹುದು ಹಾಗಾದ್ರೆ ಇಲ್ಲಿ ನೋಡಿ, ಇದು ಕಾಸ್ಟ್ ಆಫ್ ವ್ಯಾಲ್ಯೂನ ಬರಿಬೇಕು ಈ ಕಡೆ, ಸೈಡ್ ಗೆ ಬರೆದಿದ್ರು ನಡೀತದೆ. ಫ್ರಮ್ ಟ್ರಯಾಂಗಲ್ COA, from triangle COA, cos theta is equal to, cos theta is equal to, it is align ಬರಿಬೇಕು, it is nothing but AO divided by AC is equal to A divided by root of ನೋಡಿ root of R square plus A square ಅಂತ ಆಯ್ತು. Okay, but from triangle COA cos theta is equal to A divided by root of R square plus A square. Therefore ಇದನ್ನ ಬೇಕಾದ್ರೆ equation number 5 ಅಂತ ತಗೊಳ್ಳೋಣ, take it as equation number 5. Therefore equation 5 becomes E is equal to 2 into 1 divided by 4 pi epsilon naught Q divided by, it will be R square plus A square, okay, into cos theta is but A divided by root of R square plus A square, right? Root of R square plus A square. Sir, now idistu gottaida? If you have any doubt in this, ನೋಡಿ, purely it is a mathematics. You can usually use a Pythagoras theorem use ಮಾಡ್ಕೋಬೇಕು, trigonometry use ಮಾಡಬೇಕು, then you need to solve this. Okay, next I will move to next. You can take out the screenshot of this, screenshot ತಗೊಳ್ಳಿ. Okay, this is very easy. Okay, purely mathematical steps ಅಲ್ಲಿ ಹೋಗ್ತಾ ಹೋಗುತ್ತೆ. So this implies, so next step ಏನಾಗುತ್ತೆ ನೋಡಿ, this implies E is equal to 1 divided by 4 pi epsilon. ಆ 2 ಇತ್ತಲ್ಲ, ಆ 2 ನ ಈ ಕಡೆ ಕಳಿಸಿ, ಅವಾಗ ಏನಾಗುತ್ತೆ, ಅಲ್ಲಿ ಮೇಲೊಂದು ಎ ಇತ್ತು, 2a into q divided by ಇದೇನಾಗುತ್ತೆ ನೋಡಿ r square plus a square to the power 3/2 ಅಂತ ಆಗುತ್ತೆ. ಸರಿ, ಯಾಕಂಗಾಗತ್ತೆ ಅಂತ ಹೇಳಿದ್ರೆ ನಿಮ್ಗೆ ಈ ಪ್ರಾಪರ್ಟಿ ಗೊತ್ತಿದೆ ನಿಮ್ಗೆ, a to the power of n, ನಾನು ತುಂಬಾ ಸತಿ ಹೇಳಿದ್ದೀನಿ, a to the power of n into a to the power of m is equal to a to the power of n plus m ಅಂತ. ನಮ್ಗೆ ಇಲ್ಲಿ a ಇದ್ದ ಜಾಗದಲ್ಲಿ ಏನಿತ್ತು, a ಇದ್ದ ಕಡೆ a is equal to it will be r square plus a square ಅಂತ ಆಯ್ತು. n ಇದ್ದ ಜಾಗದಲ್ಲಿ ಮೇಲ್ಗಡೆ ಏನು ಇಲ್ಲ ಅಂತ ಹೇಳಿದ್ರೆ 1, m ಇರೋದ್ ಮೇಲೆ ಏನಾಯ್ತು ರೂಟ್ ಅಂತ ಇದ್ರೆ ಯು ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್ ಅಲ್ವಾ. ಈ ರೂಟ್ ಅನ್ನ ಹೇಗೆ ಬರೀಬಹುದು, ರೂಟ್ ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ 1 divided by 2 ಅಂತ ಬರುತ್ತೆ. therefore ಏನಾಯ್ತು, ಇಟ್ ಇಸ್ ನಥಿಂಗ್ ಬಟ್ r square plus a square to the power n ಅಂತ ಹೇಳಿದ್ರೆ 1 plus 1/2 ಅಂತ, that is equal to r square plus a square to the power 2 into 1 2 plus 1 ಅಂತ ಹೇಳಿ, it is nothing but 3/2. right? Okay, E is equal to 1 divided by 4 pi epsilon naught 2a into q divided by r square plus a square to the power 3/2. right? but p is equal to 2a into q is ಏನಿದು, it is nothing but dipole moment. It is nothing but dipole moment is equal to dipole moment. Therefore
therefore E is equal to substitute ಮಾಡಿದ್ರೆ 1 divided by 4 pi epsilon naught ಇದೇನಾಗಬೇಕು p ಆಗಬೇಕು p divided by it will be r square plus a square to the power 3/2 ಅಂತ ಆಗಬೇಕು. ಸರಿನಾ? ಇದಿಷ್ಟು ಬಂತ. ಓಕೆ, ಇಲ್ಲೇನ್ ಮಾಡ್ಬೇಕು ನೀವು ನೆಗೆಟಿವ್ ಒಂದು ಮೈನಸ್ ಅನ್ನ ಆಡ್ ಮಾಡ್ಬೇಕು. ಈ ಮೈನಸ್ ಅನ್ನು ಯಾಕೆ ಆಡ್ ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಬರೀತೀವಿ ನಾವು where negative sign indicates that electric field and dipole moment are opposite in direction. Okay na? ಹೀಗೆ ನಾವು ಇಂಪ್ಲಿಮೆಂಟ್ ಅಂದ್ರೆ this is the final expression. E is equal to minus 1 divided by 4 pi epsilon naught p divided by root of r square plus a square to the power 3/2. Okay, now is the special case. Okay, ಎರಡು ಸ್ಪೆಷಲ್ ಕೇಸ್ ಇದೆ, ಅದನ್ನ ನಾವು ನೋಡ್ಕೊಂಡ್ಬಿಡೋಣ. ಸ್ಪೆಷಲ್ ಕೇಸ್ ಎಲ್ಲಿಗೆ ಬರುತ್ತೆ? 1 ಮಾರ್ಕ್ಸ್ ಗೆ CET ನೀಟ್ ಒಳಗೆ. ಸೊ ಅಲ್ಲಿ ಏನ್ ಮಾಡ್ತಾರೆ? they will ask this special case. First one, so first special case, electric field due to electric dipole on the equatorial line at the midpoint of the dipole. So midpoint of the dipole ಅಂತ ಹೇಳಿದ್ರೆ ನಾವು ಡೈಪೋಲ್ ಗೆ ಬರ್ದಿದ್ವಾ, this is nothing but point A ಆಗಿತ್ತು, minus q ಚಾರ್ಜ್ ಇತ್ತು, this is plus q ಚಾರ್ಜ್ ಆಗಿತ್ತು, B ಅಂತ ಆಗಿತ್ತು. ಪಾಯಿಂಟ್ O ಇತ್ತಲ್ಲ ಇಲ್ಲಿ, the O is equal to C ಆಯಿತು. ಅಂದ್ರೆ ಈ ಪಾಯಿಂಟ್ ಅಲ್ಲಿ what is the value? C ಇರೋದು ಇಲ್ಲಿಗೆ ಬಂತು ಅಂತ ಹೇಳಿದ್ರೆ ಇಲ್ಲಿ ಏನಾಗಬೇಕು? here at midpoint. ನೋಡಿ ಇಲ್ಲಿ at midpoint, it is very easy. at midpoint r is equal to 0. ಪಾಯಿಂಟ್ ಸಿ ಇಲ್ಲಿದ್ದಾಗ ನನಗೆ ಆರ್ ವ್ಯಾಲ್ಯೂ ಇತ್ತು, ಬಟ್ ಪಾಯಿಂಟ್ ಸಿ ಬಂದು ಇಲ್ಲೇ ಬಂದ್ಬಿಟ್ಟು ಆರ್ ಇಸ್ ಈಕ್ವಲ್ ಟು 0. therefore equation ಏನಾಗಬೇಕು? E is equal to minus 1 divided by 4 pi epsilon naught p divided by r square plus a square ಅಂತ ಆಯ್ತು ಅಲ್ವಾ. r ನನಗೆ 0 ಆಯ್ತು ಅಂತ ಹೇಳಿದ್ರೆ a ಸ್ಕ್ವೇರ್ ಆಯ್ತು, ಅದ್ರ ಮೇಲೆ ಪವರ್ ಏನ್ ಬರಬೇಕು? it must be 3/2 ಬರಬೇಕು. that is nothing but this implies E is equal to minus 1 divided by 4 pi epsilon naught p divided by it will be a cube ಅಂತ ಆಯ್ತು. ಅಂದ್ರೆ 2 ಕ್ಯಾನ್ಸಲ್ ಆಗುತ್ತೆ, it will be a cube. okay, ನೆನಪಿಟ್ಕೊಂಡಿರ್ಬೇಕು, this is the expression. okay, this is the first electric field due to a dipole on the equatorial line at the midpoint ಅಂತ. second one, okay, second one, electric field, 1 ಮಾರ್ಕ್ಸ್ ಗೆ ಕೇಳಿದಾನೆ ಇದನ್ನ. electric field at large distances on the equatorial line, or ಅದಕ್ಕೆ for short dipole. ಲಾಸ್ಟ್ ಇದ್ರೊಳಗೆ ನಾನು ಹೇಳಿದ್ದೀನಿ ಶಾರ್ಟ್ ಡೈಪೋಲ್ ಅಂದ್ರೆ ಏನು ಅಂತ. ಶಾರ್ಟ್ ಡೈಪೋಲ್ ಬಂತು ಅಂತ ಹೇಳಿದ್ರೆ ಫಾರ್ ಲಾರ್ಜ್ ಡಿಸ್ಟೆನ್ಸ್. ನೋಡಿ ಅಲ್ಲಿ ಬರ್ದಿದ್ದೀವಿ, ಫಾರ್ ಲಾರ್ಜ್ ಡಿಸ್ಟೆನ್ಸ್ r is much greater than a, so that a square is neglected. ಅಲ್ಲಿ ಬರ್ದಿದ್ವಲ್ಲ ಲಾಸ್ಟ್ ಕೇಸ್ ಒಳಗೆ ಅದನ್ನೇ ಬಂದಿದೆ, ನೆಗ್ಲೆಕ್ಟ್. a square ನೆಗ್ಲೆಕ್ಟ್ ಮಾಡಿದ್ವಿ ಅಂದ್ರೆ ನಮ್ಗೆ ಏನ್ ಸಿಗುತ್ತೆ? E is equal to minus 1 divided by 4 pi epsilon naught q, that p divided by it will be r cube ಅಂತ ಸಿಗುತ್ತೆ. okay, this is the expression. okay, a square ಅನ್ನು ನೀವು 0 ಮಾಡಬೇಕು, ಉಳಿಯೋದು ನಿಮಗೆ ಇಷ್ಟರಲ್ಲಿ ಸಿಗುತ್ತೆ. ವೆಕ್ಟರ್ ಫಾರ್ಮ್ ಅಲ್ಲಿ ಬರಬೇಕಂದ್ರೆ ವೆಕ್ಟರ್ E is equal to minus 1 divided by 4 pi epsilon naught vector p divided by it will be r cube.
Okay, this is about the second derivation, that is electric field due to a dipole on the equatorial line of the dipole. Okay, thank you.